Hello, my name is M. Likita. I am studying in 2nd PUC Government PU College, Kombettu, Putturu. Today I would like to explain the experiment angle of minimum deviation, which was 13th experiment in our lab manual. What is the aim of this experiment? To determine the angle of minimum deviation of a prism by plotting a graph, angle of incidence versus angle of emergent ray. Principle of this experiment is, in a prism, angle between the incident ray direction and emergent ray is called angle of deviation. For a minimum deviation position, the ray of light passes parallel to the base of the prism. Now I equal to E and R1 equal to R2. What are the apparatus required? Prism, pins, drawing board, protractor, white paper, meter scale and a pencil. ಈಗ ನಾವು ಮೊದಲಿಗೆ ಇನ್ಸಿಡೆಂಟ್ ರೇ ಅನ್ನು 30 ಡಿಗ್ರಿ ಅಂತ ತಗೋಬೇಕು. ಫಸ್ಟಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನು ಎಳಿಬೇಕು. ಇದಕ್ಕೆ ನಾವು ಎಕ್ಸ್ ಮತ್ತು ವೈ ಅಂತ ಮಾರ್ಕ್ ಮಾಡಬೇಕು. ಈಗ ನಾವು ಓ ಅಂತ ಒಂದು ಕಡೆಯಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೀಗ ನಾವು ಈ ಓಗೆ ಪರ್ಪೆಂಡಿಕ್ಯುಲರ್ ಅನ್ನು ಎಳಿಬೇಕು. ಈಗ ಅಲ್ಲಿ ಎನ್ ಅಂತ ಮಾರ್ಕ್ ಮಾಡಬೇಕು. ಈಗ ಇನ್ಸಿಡೆಂಟ್ ರೇಯನ್ನು 30 ಡಿಗ್ರಿ ಅಂತ ತಗೋಬೇಕು. ಈಗ ನಾವು 30 ಡಿಗ್ರಿ ಇನ್ಸಿಡೆಂಟ್ ರೇಯನ್ನು ತಗೋಬೇಕು. 10, 20, 30. ಈ ಲೈನನ್ನು ಓಗೆ ಸೇರಿಸುವ ಹಾಗೆ ಲೈನನ್ನು ಎಳಿಬೇಕು ಮತ್ತು ಈ ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು. ಈ ಲೈನ್ಗೆ ನಾವು ಪಿ ಅಂತ ಹೆಸರು ಕೊಡಬೇಕು. ನಾವು ದ ಆ್ಯಂಗಲ್ ಬಿಟ್ವೀನ್ NOP ಈಕ್ವಲ್ ಟು 30 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಐ ಇನ್ಸಿಡೆಂಟ್. ಈಗ ಇನ್ಸಿಡೆಂಟ್ ಆ್ಯಂಗಲ್ 30 ಡಿಗ್ರಿ. ಈಗ ನಾವು ಪ್ರಿಸಮನ್ನು ತಗೊಂಡು ಪ್ರಿಸಮ್ನ ಒಂದು ಬೇಸ್ ನಮ್ಮ ಲೈನ್ XYಗೆ ಪ್ಯಾರಲಲ್ ಆಗಿರುವ ಹಾಗೆ ಪ್ರಿಸಮಿನ ಔಟ್ ಸ್ಟ್ರಕ್ಚರನ್ನು ಎಳಿಬೇಕು. ಈಗ ನಾವು OP ಲೈನಲ್ಲಿ 2 ಪಿನ್ಗಳನ್ನು ಫಿಕ್ಸ್ ಮಾಡಬೇಕು. ಆ 2 ಪಿನ್ಗಳ ನಡುವಿನ ಅಂತರ 3 ಸೆಂಟಿಮೀಟರ್ ಇರುವ ಹಾಗೆ ನೋಡ್ಕೋಬೇಕು. ಈಗ ಆ 2 ಪಿನ್ಗಳ ಇಮೇಜ್ ಪ್ರಿಸಮಿನ ಇನ್ನೊಂದು ಬದಿಯಲ್ಲಿ ಕೊಲಿನಿಯರಾಗಿ ಕಾಣ್ತಾ ಇರ್ತದೆ. ಪಿನ್ಗಳ ಅಪೋಸಿಟ್ ಸೈಡಲ್ಲಿ ಆ 2 ಪಿನ್ಗಳು ಕೊಲಿನಿಯರ್ ಆಗಿರುವ ಹಾಗೆ 2 ಪಿನ್ಗಳನ್ನು ಕುಟ್ಟಬೇಕು.
ಈಗ ಪಿನ್ಗಳನ್ನು ರಿಮೂವ್ ಮಾಡಿ ಆರ್ ಮತ್ತು ಎಸ್ ಅಂತ ಮಾರ್ಕ್ ಮಾಡಬೇಕು. ಈಗ ಆರ್ ಎಸ್ ಎಮರ್ಜೆಂಟ್ ರೇ ಆಗಿರ್ತದೆ. ಈಗ ನಾವು ಪಿನ್ಗಳಿಗೆ ರೌಂಡ್ ಅಪ್ ಮಾಡಬೇಕು. ಈಗ ನಾವು ಆರ್ ಎಸ್ ಲೈನನ್ನು ಎಳಿಬೇಕು. ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಈಗ ಆರ್ ಎಸ್ ಮತ್ತು ಪಿ ಒ ಲೈನ್ಗಳ ನಡುವಿನ ಆ್ಯಂಗಲ್ ಎಮರ್ಜೆಂಟ್ ಆ್ಯಂಗಲ್ ಆಗಿರ್ತದೆ. ಇಲ್ಲಿ ಆರ್ ಎಸ್ ಎಮರ್ಜೆಂಟ್ ರೇ. ಈಗ ಎಮರ್ಜೆಂಟ್ ರೇ ಮತ್ತು ಇನ್ಸಿಡೆಂಟ್ ರೇಗಳ ನಡುವಿನ ಆ್ಯಂಗಲ್ 45 ಡಿಗ್ರಿ ಆಗಿರ್ತದೆ. ಈಗ ಅಬ್ಸರ್ವೇಷನಲ್ಲಿ ಫಸ್ಟ್ ಟ್ರಯಲ್ಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡಿಗ್ರಿ ಈಕ್ವಲ್ ಟು 30 ಡಿಗ್ರಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಇನ್ ಡಿಗ್ರಿ ಈಕ್ವಲ್ ಟು 45 ಡಿಗ್ರಿ. ಈಗ ಸೆಕೆಂಡ್ ಟ್ರಯಲ್. ಮೊದಲು ನಾವು ಎಕ್ಸ್ ವೈ ಲೈನನ್ನು ಎಳ್ಕೋಬೇಕು. ಓ ಅಂತ ಮಾರ್ಕ್ ಮಾಡಬೇಕು. ಒಂದು ಪಾಯಿಂಟನ್ನು ಓ ಅಂತ ಮಾರ್ಕ್ ಮಾಡಬೇಕು. ಈ ಓ ಪಾಯಿಂಟಿಗೆ ನಾರ್ಮಲನ್ನು ಎಳಿಬೇಕು. ಈ ನಾರ್ಮಲನ್ನು ಎನ್ ಓ ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಟ್ರಯಲಿಗೆ 35 ಡಿಗ್ರಿ ಇನ್ಸಿಡೆಂಟ್ ಡಿಗ್ರಿ ಆಗಿರ್ತದೆ. 10, 20, 30, 35. ಇದನ್ನು ಪಿ ಒ ಲೈನ್ ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ಪಿ ಒ ಇನ್ಸಿಡೆಂಟ್ ರೇ. The angle between the PON equal to 35 degree. ಈಗ ನಾವು ಪ್ರಿಸಮನ್ನು XY ಲೈನ್ಗೆ ಪ್ಯಾರಲಲ್ ಆಗಿರುವ ಹಾಗೆ ಇಟ್ಕೋಬೇಕು. ಪ್ರಿಸಮ್ನ ಔಟ್ ಸ್ಟ್ರಕ್ಚರನ್ನು ಬರ್ಕೋಬೇಕು. ಈಗ ಎರಡು ಪಿನ್ಗಳನ್ನು ಇನ್ಸಿಡೆಂಟ್ ರೇ ಮೇಲೆ ಇಡಬೇಕು. ಈಗ ನಾವು ಆ ಎರಡು ಪಿನ್ಗಳ ಇಮೇಜ್ಗಳು ಮತ್ತು ನಾವು ಈಗ ಒಂದು ಪಿನ್ನನ್ನು ಕುತ್ತಬೇಕು. ಆ ಮೂರು ಪಿನ್ಗಳು ಕೊಲೀನಿಯರ್ ಆಗಿರೋ ಹಾಗಿರಬೇಕು. ಇನ್ನೊಂದು ಪಿನ್ನನ್ನು ಕೂಡ ಆ ಮೂರು ಲೈನ್ಗಳು ಆ ಒಂದು ಪಿನ್ನಲ್ಲಿ ಮರೆಯಾಗುವ ಹಾಗೆ ಇಡಬೇಕು. ಈಗ ನಾವೆಲ್ಲ ಪಿನ್ಗಳನ್ನು ರಿಮೂವ್ ಮಾಡಬೇಕು. ಮತ್ತು ಪ್ರಿಸಮನ್ನು ಕೂಡ ಆ ಪಿನ್ಗಳಿಗೆ ರೌಂಡ್ ಅಪ್ ಮಾಡ್ಕೋಬೇಕು. ಇದಕ್ಕೆ ಆರ್ ಮತ್ತು ಎಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇನ್ಸಿಡೆಂಟ್ ರೇಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಹಾಗೆ ಆರ್ ಮತ್ತು ಎಸ್ ಲೈನನ್ನು ಎಳೆದು ಈ ಲೈನ್ಗಳು ಕೂಡ ಎಕ್ಸ್ಟೆಂಡ್ ಆಗುವ ಹಾಗೆ ಮಾಡ್ಕೋಬೇಕು. ಈಗ
ಪಿ ಮತ್ತು ಒ ಮತ್ತು ಆರ್ ಮತ್ತು ಎಸ್ ಇನ್ಸಿಡೆಂಟ್ ರೇ ಆ್ಯಂಡ್ ಎಮರ್ಜೆಂಟ್ ರೇನ ನಡುವಿನ ಆ್ಯಂಗಲ್ ಡಿವಿಯೇಷನ್ ಆಗಿರ್ತದೆ. ಟೆನ್ 20 30 41 42 ಇದು ಡಿವಿಯೇಷನ್ ಆ್ಯಂಗಲ್ ಆಗಿರ್ತದೆ. ಸೆಕೆಂಡ್ ಟ್ರಯಲ್ ನಂಬರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡಿಗ್ರಿ 35 ಡಿಗ್ರಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಇನ್ ಡಿಗ್ರಿ 42 degree. Third trial. ಈಗ ಸ್ಟ್ರೈಟ್ ಲೈನ್ XY ಅನ್ನು ಡ್ರಾ ಮಾಡ್ಕೋಬೇಕು. ಪಾಯಿಂಟ್ O ಅನ್ನು ಮಾರ್ಕ್ ಮಾಡ್ಕೋಬೇಕು ಮತ್ತು ಈ ಪಾಯಿಂಟ್ Oಗೆ ನಾರ್ಮಲನ್ನು ಎಳಿಬೇಕು. NO ಅಂತ ಮಾರ್ಕ್ ಮಾಡ್ಕೋಬೇಕು. ಥರ್ಡ್ ಟ್ರಯಲ್ಗೆ ಇನ್ಸಿಡೆಂಟ್ ಇನ್ ಡಿಗ್ರಿ ಈಕ್ವಲ್ ಟು 40 ಡಿಗ್ರಿ. 10 20 30 40. ಅದನ್ನು ಓಗೆ ಕನೆಕ್ಟ್ ಮಾಡಬೇಕು ಮತ್ತು ಆ ಇನ್ಸಿಡೆಂಟ್ ರೇಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಇದಕ್ಕೆ PO ಅಂತ ಮಾರ್ಕ್ ಮಾಡಬೇಕು. ಆ್ಯಂಗಲ್ ಬಿಟ್ವೀನ್ PON ಈಕ್ವಲ್ ಟು 40 ಡಿಗ್ರಿ. ಇದು ಇನ್ಸಿಡೆಂಟ್ ಆ್ಯಂಗಲ್. ಈಗ ಪ್ರಿಸಮನ್ನು ತಗೊಂಡು ಪ್ರಿಸಮ್ನ ಬೇಸ್ ನಮ್ಮ XY ಲೈನ್ಗೆ ಪ್ಯಾರಲಲ್ ಆಗಿರುವ ಹಾಗೆ ಪ್ರಿಸಮನ್ನು ಡ್ರಾ ಮಾಡ್ಕೋಬೇಕು. ಈಗ ಎರಡು ಪಿನ್ಗಳನ್ನು ನಮ್ಮ OP ಲೈನ್ನಲ್ಲಿ ಫಿಕ್ಸ್ ಮಾಡಬೇಕು. ಈಗ OP ಲೈನ್ನ ಮೇಲೆ ಪಿನ್ನನ್ನು ಫಿಕ್ಸ್ ಮಾಡಬೇಕು. ಆ ಪಿನ್ಗಳ ನಡುವಿನ ಅಂತರ 3 ಸೆಂಟಿಮೀಟರ್ ಇರುವ ಹಾಗೆ ನೋಡ್ಕೋಬೇಕು. ಈಗ ಪ್ರಿಸಮ್ನ ಇನ್ನೊಂದು ಬದಿ ಆ ಎರಡು ಪಿನ್ಗಳು ಈಗ ಪ್ರಿಸಮ್ನ ಇನ್ನೊಂದು ಬದಿಯಲ್ಲಿ ಈ ಎರಡು ಪಿನ್ಗಳು ಕೊಲೀನಿಯರ್ ಆಗಿರುವ ಹಾಗೆ ಇನ್ನೊಂದು ಪಿನ್ನನ್ನು ಫಿಕ್ಸ್ ಮಾಡಬೇಕು. ಆ ಮೂರು ಪಿನ್ಗಳು ಕೊಲೀನಿಯರ್ ಆಗಿರುವ ಹಾಗೆ ಇನ್ನೊಂದು ಪಿನ್ನನ್ನು ಫಿಕ್ಸ್ ಮಾಡಬೇಕು. ಈಗ ಪ್ರಿಸಮನ್ನು ರಿಮೂವ್ ಮಾಡಿ ಪಿನ್ಗಳನ್ನು ರಿಮೂವ್ ಮಾಡಿ ಆ ಪಿನ್ಗಳಿಗೆ ಮಾರ್ಕ್ ಮಾಡ್ಕೋಬೇಕು. ಇದನ್ನು R ಅಂತ ಮಾರ್ಕ್ ಮಾಡ್ಕೋಬೇಕು. ಇದನ್ನು S ಅಂತ ಮಾರ್ಕ್ ಮಾಡ್ಕೋಬೇಕು. ಈ ಪಿನ್ಗಳನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ RS ಅನ್ನು ನಾವು ಜಾಯಿನ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡಬೇಕು. PO ಲೈನ್ ಮತ್ತು RS ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು. ಈ PO ಲೈನ್ ಮತ್ತು RS ಲೈನಿನ ನಡುವೆ ಇರುವ ಆ್ಯಂಗಲ್ ಡಿವಿಯೇಷನ್ ಆ್ಯಂಗಲ್ ಆಗಿರ್ತದೆ. ಮತ್ತು ಅದು 10 20 30 38 ಡಿಗ್ರಿ
ಈಗ ಥರ್ಡ್ ಟ್ರಯಲ್ಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡಿಗ್ರಿ 40 ಡಿಗ್ರಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಇನ್ ಡಿಗ್ರಿ 38 ಡಿಗ್ರಿ. ಈಗ ಫೋರ್ತ್ ಟ್ರಯಲ್ಗೆ XY ಲೈನನ್ನು ಇಳ್ಕೋಬೇಕು. O ಎಂಬ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ನಾರ್ಮಲನ್ನು O ಪಾಯಿಂಟಲ್ಲಿ ಎಳಿಬೇಕು. ಅದನ್ನು NO ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ಥರ್ಡ್ ಟ್ರಯಲ್ಗೆ ಇನ್ಸಿಡೆಂಟ್ ಆ್ಯಂಗಲ್ 45 ಡಿಗ್ರಿ, 10, 20, 30, 40, 45. ಇದನ್ನು PO ಅಂತ ಮಾರ್ಕ್ ಮಾಡಿಕೊಂಡು ಆ ಇನ್ಸಿಡೆಂಟ್ ರೇಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಈಗ ಇನ್ಸಿಡೆಂಟ್ ಆ್ಯಂಗಲ್ PON ಈಕ್ವಲ್ ಟು 45 ಡಿಗ್ರಿ. ಈಗ ಪ್ರಿಸಮನ್ನು XY ಲೈನ್ಗೆ ಪ್ಯಾರಲಲ್ ಆಗಿರುವ ಹಾಗೆ ಡ್ರಾ ಮಾಡ್ಕೋಬೇಕು. ಈಗ OP ಲೈನ್ ಮೇಲೆ 2 ಪಿನ್ಗಳನ್ನು ಫಿಕ್ಸ್ ಮಾಡಬೇಕು. ಆ 2 ಪಿನ್ಗಳ ನಡುವೆ 3 ಸೆಂಟಿಮೀಟರ್ ಡಿಸ್ಟೆನ್ಸ್ ಇರುವ ಹಾಗೆ ನೋಡ್ಕೋಬೇಕು. ಈಗ ಪ್ರಿಸಮಿನ ಇನ್ನೊಂದು ಸೈಡಲ್ಲಿ ಈ 2 ಪಿನ್ಗಳು ಕೊಲೀನಿಯರ್ ಆಗಿರುವ ಹಾಗೆ ಇನ್ನೊಂದು ಪಿನ್ನನ್ನು ಫಿಕ್ಸ್ ಮಾಡಬೇಕು. ಈಗ ಈ 3 ಪಿನ್ಗಳು ಕೊಲೀನಿಯರ್ ಇರುವ ಹಾಗೆ ಇನ್ನೊಂದು ಪಿನ್ನನ್ನು ಫಿಕ್ಸ್ ಮಾಡಬೇಕು. ಈಗ ಪ್ರಿಸಮನ್ನು ರಿಮೂವ್ ಮಾಡಿ ಪಿನ್ಗಳನ್ನು ರಿಮೂವ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಈ ಪಿನ್ಗಳನ್ನು ರಿಮೂವ್ ಮಾಡಿ R ಮತ್ತು S ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ಈ RS ಲೈನನ್ನು ಜಾಯಿನ್ ಮಾಡಬೇಕು ಮತ್ತು ಈ RS ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು. PO is incident ray, RS is emergent ray. The angle between incident ray and emergent ray is called deviation angle. (10, 20, 30, 39). Fourth trialಗೆ incident angle 45 ಮತ್ತು deviation angle 39 ಡಿಗ್ರಿ. Fourth trial, angle of incidence in degree 45, angle of deviation in degree 39 degree. Straight line
ಈಗ ನಾವು ಸ್ಟ್ರೇಟ್ ಲೈನನ್ನು ಎಳಿಬೇಕು. ಎಕ್ಸ್ ವೈ ಪಾಯಿಂಟ್ ಓ ಅನ್ನು ಮಾರ್ಕ್ ಮಾಡ್ಕೋಬೇಕು ಮತ್ತು ಪಾಯಿಂಟ್ ಓ ಮೂಲಕ ನಾರ್ಮಲನ್ನು ಇಳಿಬೇಕು. ಇದನ್ನು ಎನ್ ಒ ಅಂತ ಮಾರ್ಕ್ ಮಾಡ್ಕೋಬೇಕು. ಫಿಫ್ತ್ ಟ್ರಯಲಿಗೆ ಇನ್ಸಿಡೆಂಟ್ ಆ್ಯಂಗಲ್ 50 ಡಿಗ್ರಿ. 10, 20, 30, 40, 50. ಇದನ್ನು ಪಿ ಒ ಅಂತ ಮಾರ್ಕ್ ಮಾಡ್ಕೋಬೇಕು. ಈ ಇನ್ಸಿಡೆಂಟ್ ರೇಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಈಗ ಆ್ಯಂಗಲ್ ಬಿಟ್ವೀನ್ ಪಿ ಒ ಎನ್ ಈಕ್ವಲ್ ಟು ಇನ್ಸಿಡೆಂಟ್ ಆ್ಯಂಗಲ್ ದಟ್ ಈಸ್ ಈಕ್ವಲ್ ಟು 50 ಡಿಗ್ರಿ. ಈಗ ಪ್ರಿಸಮ್ನ ಒಂದು ಸೈಡ್ ಎಕ್ಸ್ ವೈ ಲೈನ್ಗೆ ಪ್ಯಾರಲಲ್ ಆಗಿರುವ ಹಾಗೆ ಇಡಬೇಕು. ಈಗ ಪ್ರಿಸಮನ್ನು ಡ್ರಾ ಮಾಡ್ಕೋಬೇಕು. ಒ ಪಿ ಲೈನ್ ಮೇಲೆ 2 ಪಿನ್ಗಳನ್ನು ಫಿಕ್ಸ್ ಮಾಡಬೇಕು. ಈಗ ನಾವು ಆ 2 ಪಿನ್ಗಳು ಪ್ಯಾರಲಲ್ ಆಗಿರುವ ಹಾಗೆ ನೋಡಿಕೊಂಡು ಇನ್ನೊಂದು ಪಿನ್ನನ್ನು ಫಿಕ್ಸ್ ಮಾಡಬೇಕು ಪ್ರಿಸಮ್ನ ಇನ್ನೊಂದು ಸೈಡಿಂದ. ಹಾಗೆ ಈ 3 ಪಿನ್ಗಳು ಪ್ಯಾರಲಲ್ ಆಗಿರುವ ಒಂದೇ ಲೈನಲ್ಲಿ ಕೊಲೀನಿಯರ್ ಆಗಿರುವ ಹಾಗೆ ಇನ್ನೊಂದು ಪಿನ್ನನ್ನು ಕೂಡ ಫಿಕ್ಸ್ ಮಾಡ್ಕೋಬೇಕು. ಈಗ ನಾವು ಪ್ರಿಸಮನ್ನು ರಿಮೂವ್ ಮಾಡಬೇಕು ಮತ್ತು ಪಿನ್ಗಳನ್ನು ರಿಮೂವ್ ಮಾಡಿ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಈ ಪಿನ್ಗಳನ್ನು ರಿಮೂವ್ ಮಾಡಿ ಆರ್ ಮತ್ತು ಎಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ಈ ಆರ್ ಎಸ್ ಲೈನನ್ನು ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. ಪಿ ಒ ಇನ್ಸಿಡೆಂಟ್ ರೇ, ಆರ್ ಎಸ್ ಎಮರ್ಜೆಂಟ್ ರೇ. Angle between incident ray and emergent ray is called angle of deviation.
10, 20, 30, 41. Fifth trial, angle of incidence in degree 50 degree. Angle of deviation in degree 41 degree. ಈಗ ನಾವು ಗ್ರಾಫನ್ನು ಎಳಿಬೇಕು. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 5 ಡಿಗ್ರಿ, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 5 ಡಿಗ್ರಿ. ಎಕ್ಸ್ ಆಕ್ಸಿಸ್ನಲ್ಲಿ ಇನ್ಸಿಡೆಂಟ್ ಆ್ಯಂಗಲನ್ನು ಬರ್ಕೋಬೇಕು. 5, 10, 15, 20, 25, 30, 35, 40, 45, 50. ವೈ ಆಕ್ಸಿಸಲ್ಲಿ ಎಮರ್ಜೆಂಟ್ ಆ್ಯಂಗಲನ್ನು ಬರ್ಕೋಬೇಕು. 5, 10, 15, 20, 25, 30, 35, 40, 45, 50, 55, 60. ಈಗ ಫಸ್ಟ್ ಟ್ರಯಲಿಗೆ ಇನ್ಸಿಡೆಂಟ್ ಆ್ಯಂಗಲ್ 30 ಡಿಗ್ರಿ ಮತ್ತು ಡಿವಿಯೇಷನ್ ಆ್ಯಂಗಲ್ 45 ಡಿಗ್ರಿ. ಅದನ್ನು ಮಾರ್ಕ್ ಮಾಡ್ಕೋಬೇಕು. Second trial, incident angle 35 degree, deviation angle 42 degree. Third trial, incident angle 40 degree, deviation angle 38 degree. Fourth trial, incident angle 45 degree, deviation angle 39 degree. Fifth trial, incident angle 50 degree, deviation angle 41 degree. ಈಗ ಆ್ಯಂಗಲ್ಗಳನ್ನು ರಬ್ ಮಾಡ್ಕೋಬೇಕು. ಅದು ನಿಮ್ಗೆ ಗೊತ್ತಾಗಲಿ ಅಂತ ಬರ್ಕೊಂಡದ್ದು. ಈಗ ಈ ಪಾಯಿಂಟ್ಗಳನ್ನು ಜಾಯಿನ್ ಮಾಡಬೇಕು. ಈಗ ಡಿವಿಯೇಷನ್ ಯಾವ ಆ್ಯಂಗಲಲ್ಲಿ ಮಿನಿಮಮ್ ಆಗಿದೆ ಅದನ್ನು ಎಕ್ಸ್ ಆ್ಯಕ್ಸಿಸ್ಗೆ ಜಾಯಿನ್ ಮಾಡಬೇಕು ಮತ್ತು ವೈ ಆ್ಯಕ್ಸಿಸ್ಗೂ ಜಾಯಿನ್ ಮಾಡಬೇಕು. From the graph, angle of minimum deviation result, angle of minimum deviation 38 degree. ಈ ಎಕ್ಸ್ಪೆರಿಮೆಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.